ಬಾಲಕೃಷ್ಣ ಖುಷಿ ಆಗುತ್ತೆ. ನಾನು ಮಂಗಳೂರು ಬರೋ ಪ್ಲ್ಯಾನ್ ಇದ್ದಿಲ್ಲ, ಕಾಕತಾಳೀಯ ಅಷ್ಟೇ. ಬೇರೆ ಒಂದು ವೈಯಕ್ತಿಕ ಕೆಲಸ ಮೇಲೆ ನಾನು ಬಂದಿದ್ದೆ ಉಡುಪಿಗೆ. ನಿನ್ನೆ ರಾತ್ರಿ ಗೊತ್ತಾಯಿತು, ಹಾಗೆ ಬೆಳಿಗ್ಗೆ ಕನ್ಫರ್ಮೇಷನ್ ಬಂತು. ಅದಕ್ಕೋಸ್ಕರ ಮತ್ತೆ ತಾಯಿ ಆಶೀರ್ವಾದ ತೊಗೊಂಡು ಹೋಗ್ಬೇಕು ಅಂತ ಹೇಳಿ ಈ ಕಡೆ ಬಂದೆ. ಮತ್ತೆ ಖಂಡಿತ ಇತ್ತು, ಖಂಡಿತ ನಿರೀಕ್ಷೆ ಇತ್ತು. ಅಂದ್ಕೊಂಡಾಗ ಆಗಿದ್ದಂದ ತಕ್ಷಣ ಮತ್ತಷ್ಟು ಖುಷಿ ಆಯಿತು. ಅದೇ ಹೌದು. ನಾನು ಮಂಗಳೂರಲ್ಲಿ ಆಲ್ಮೋಸ್ಟ್ 12 ವರ್ಷ ಇದ್ದೆ. ಹಾಗಾಗಿ ನನಗೆ ಮಂಗಳೂರು ಹಳೆಯ ಜಾಗ ಅಂತಲ್ಲ, ಬಹುಶಃ 2ನೇ ಮನೆ ಅಂತಲೇ ಹೇಳ್ಬೋದು ಇದನ್ನು. ತಾಯಿ ಆಶೀರ್ವಾದ ನಾನು ಆಗಾಗ ಬರ್ತಾನೆ ಇರ್ತೀನಿ. ನಮ್ಮ ಮನೇಲಿ ಯಾವುದೇ ಶುಭ ಸಂದರ್ಭ ಬಂದ್ರೂ ಬರೋದು ನಾನು ಫಸ್ಟ್ ಬಂದು ತಾಯಿ ಆಶೀರ್ವಾದ ತೊಗೊಂಡು ಮತ್ತೆ ಬೇರೆ ಕೆಲಸ ಮಾಡೋಕ್ಕೆ ಹೋಗೋದು. ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ, ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದರೆ ನನಗೆ ಮುಂಚೆ ಆದ ಅನುಭವಗಳನ್ನು ನಾವು ಇಲ್ಲಿ ಬಂದು ಇದು ಮಾಡ್ತಿರೋದು ಅಷ್ಟೇ. ಇಲ್ಲ, ಒಳ್ಳೆಯದಾಗಲಿ, ಅಂದ್ಕೊಂಡಂಗೆ ಆಗಿದೆ. ಇದಕ್ಕಿಂತ ಖುಷಿ ಇಲ್ಲ. ಖಂಡಿತ 100% ಹೇಳ್ತೀನಿ. ನನಗೆ ಇರುವಷ್ಟು ನಂಬಿಕೆ ಬಹುಶಃ ಅದು ಶಬ್ದದಲ್ಲಿ ಹೇಳೋಕ್ಕಾಗಲ್ಲ. ತಾಯಿ ಮೇಲೆ ಅಷ್ಟು ನಂಬಿಕೆ ನನಗೆ ಮುಂಚೆಯಿಂದನೂ ಇದೆ. ಅದಕ್ಕೆ ನಾನು ಹೇಳಿದ್ನಲ್ಲ, ಪ್ರಮಾಣ ವಚನ ಎಲ್ಲ ಆಗ್ತಿದ್ರು, ನಾವು ಕುಟುಂಬದವರೆಲ್ಲ ಅಲ್ಲಿದ್ದಾರೆ, ನಾನು ತಾಯಿ ಆಶೀರ್ವಾದ ತೊಗೊಳಕ್ಕೆ ಬಂದಿದ್ದೇನೆ.